ಮೋಟಿಫ್ ಅಂತ ಹೇಳಿದ್ರೆ ಯಾವುದೇ ಒಂದು ಡಿಸೈನ್ ಅನ್ನ ಒಂದು ಉಡುಪಿನಲ್ಲಿ ಇರ್ತಕ್ಕಂಥ ಡಿಸೈನ್ ಅನ್ನ ತೆಗೆದುಬಿಟ್ಟು ಇನ್ನೊಂದು ಡಿಸೈನ್ಗೆ ಪ್ಯಾಚ್ ಮಾಡ್ತಕ್ಕಂಥದ್ದು, ಅದಕ್ಕೆ ಮೋಟಿಫ್ ಅಂತ ಕೂಡ ನಾವು ಕರಿತೀವಿ. ಅಥವಾ ಈಗ ಒಂದು ಡ್ರೆಸ್ ಹಾಳಾಗಿರುತ್ತೆ, ಆ ಡ್ರೆಸ್ ಅನ್ನ ಅದರಲ್ಲಿ ಡಿಸೈನ್ಸ್ ಇರುತ್ತೆ, ಆ ಡಿಸೈನ್ಸ್ ಅನ್ನ ಕ್ಲೀನ್ ಕಟ್ ಮಾಡಿಬಿಟ್ಟು ಇನ್ನೊಂದು ಹೊಸ ಉಡುಪಿಗೆ ಅದಕ್ಕೆ ಪ್ಯಾಚ್ ವರ್ಕ್ ಮಾಡ್ತಾರೆ, ಅದಕ್ಕೂ ಸಹ ಅದನ್ನ ಮೋಟಿಫ್ ಅಂತ ನಾವು ಕರಿತೀವಿ. ನೆಕ್ಸ್ಟ್ ಇದನ್ನ ಕ್ರೋಶ ಹೆಣಿಗೆಯ ಸಹಾಯದಿಂದ ಅಂಚು ಪೂರ್ಣಗೊಳಿಸುವುದು. ಕ್ರೋಶ ಹೆಣಿಗೆಯ ಸಹಾಯದಿಂದ ಪೂರ್ಣಗೊಳಿಸುವುದು. ಬಾರ್ಡರ್ ಡಿಸೈನ್ ನಾವು ಒಂದು ಯಾವುದೇ ಒಂದು ಉಡುಪಿಗೆ ಶರ್ಟ್ ಇರಬಹುದು, ಶರ್ಟ್ ಅಲ್ಲೂ ಕೂಡ ಒಂದು ಬಾರ್ಡರ್ಗೆ ನಾವು ಅಥವಾ ಜುಬ್ಬಗಳಲ್ಲಿ ಗುಂಡಿ ಪೆಟ್ಟಿನಲ್ಲಿ ಬಾರ್ಡರ್ ಬರುತ್ತೆ, ಆ ಒಂದು ಭಾಗಕ್ಕೆ ಡಿಸೈನ್ ಅನ್ನ ಮಾಡ್ತೀವಿ. ಡ್ರೆಸ್ಗಳಲ್ಲಿ ಕೆಳಗಡೆ ಭಾಗದಲ್ಲಿ ಮಾಡ್ತೀವಿ ಬಾರ್ಡರ್ ಡಿಸೈನ್. ಸ್ಯಾರಿಗಳಲ್ಲೂ ಸಹ ನಾವು ಅಂಚು ಅಂತ ಕರಿತೀವಲ್ವಾ, ಆ ಅಂಚಿನ ಭಾಗಕ್ಕೆ ಡಿಸೈನ್ ಮಾಡ್ತೀವಿ. ಇದನ್ನ ನಾವು ಬಾರ್ಡರ್ ಡಿಸೈನ್ ಅಂತ ಹೇಳಿ ಕರಿತೀವಿ. ಬಾರ್ಡರ್ ಡಿಸೈನ್ಗೆ ಪ್ರತಿಯೊಂದು ಉಡುಪಿಗೂ ನಾವು ಒಂದು ಕೊನೆ ಅಂತ ಇರುತ್ತೆ, ಆ ಒಂದು ಭಾಗಕ್ಕೆ ನಾವು ಹಾಕ್ತೀವಿ, ಅದನ್ನ ಬಾರ್ಡರ್ ಅಂತ ಕರಿತೀವಿ. ಇಲ್ಲಿ ನಾವು ಡಿಸೈನ್ ಅನ್ನ ಮಾಡುವಾಗ, ಯಾವುದೇ ಒಂದು ಡಿಸೈನ್ ಅನ್ನ ನಾವು ಮಾಡುವಾಗ ಇದು ಲಾಸ್ಟ್ ಎಂಡ್ ನಾವು ಬಾರ್ಡರ್ ನೋಡಿ, ಎಂಡ್ ಫಸ್ಟ್ ಅಲ್ವಾ, ಇದನ್ನ ಏನ್ ಮಾಡ್ತೀವಿ ಬಾರ್ಡರ್ ಅಲ್ವಾ, ಇದು ಬಾರ್ಡರ್ ತಾನೆ, ಇಲ್ಲಿ ಹೆಸರನ್ನ ಬರೀತೀವಿ ಬಾರ್ಡರ್ ಡಿಸೈನ್. ಏನಿದು ಜೈವಿಕ ಅನಿಲ ಸ್ಥಾವರ, ಇದು ಕೂಡ ಒಂದು ಬಾರ್ಡರ್ ಹೌದು ತಾನೆ ಹೆಸರು. ಇದನ್ನ ನಾವು ಇದು ಬಟ್ಟೆ ಹಾಳಾಯ್ತಂದ್ರೆ ಈ ಹೆಸರನ್ನ ಕಟ್ ಮಾಡಿ ಬೇರೆದಕ್ಕೆ ನಾವು ಗಮ್ ಮಾಡ್ಕೋಬಹುದು. ಇದನ್ನು ನಾವು ಏನಂತ ಕರಿತೀವಿ ಮೋಟಿಫ್ ಅಂತ ಕರಿತೀವಿ. ಇದು ನಾವು ಯಾವ ಸಬ್ಜೆಕ್ಟ್ ಬೇಕಾದ್ರೂ ನಾವು ಇದನ್ನ ರೆಡಿ ಮಾಡ್ಕೋಬಹುದು ಹೆಸರನ್ನ. ಈಗ ಇಲ್ಲಿ ಜೈವಿಕ ವಿ ಅಕ್ಷರ ಯಾವುದಕ್ಕಾದ್ರೂ ನಾವು ಯೂಸ್ ಮಾಡ್ಕೋಬಹುದು. ಕಾಲುವೆ ಅಷ್ಟಾಗಿ ಕಟ್ ಮಾಡಿ ಬೇರೆ ಒಂದು ಉಡುಪಿಗೆ ಗಮ್ ಮಾಡ್ಕೋಬಹುದು. ಇದು ಕಸೂತಿಯಿಂದ ಹಾಕಿರ್ಬೋದು ನೋಡಿ, ಚೆನ್ನಾಗಿದೆಯಾ? ಆಗ್ಬೋದಾ? ಬಾರ್ಡರ್ ಇದೆಯಾ ಇಲ್ಲಿ ಇಷ್ಟಕ್ಕೆ? ಹೌದಲ್ವಾ? ಇಷ್ಟಕ್ಕೆ ನೋಡಿ ಇಲ್ಲಿ ಇದು ಬಾರ್ಡರ್ ಹೌದಲ್ವಾ? ಇದು ಕೈಯಲ್ಲಿ ಹಾಕಿರೋದು ನೋಡಿ, ಇದಕ್ಕೆ ಮುಟ್ಟು ನೋಡಿ, ಈ ರೀತಿ ಹಾಕಬೇಕು. ನೀವು ಸಹ ಕೈಯಲ್ಲಿ ಹ್ಯಾಂಡ್ ಎಂಬ್ರಾಯ್ಡ್ರಿ ಇದೆ, ಮಿಷಿನ್ ನಲ್ಲಿ ಹಾಕಿರೋದಲ್ಲ, ಇದು ಕೈಯಲ್ಲಿ ಹಾಕಿರೋದು. ನೋಡಪ್ಪ ಕಾಣಿಸ್ತಾ ಇದೆಯಾ? ಇದು ನಾವು ಎಷ್ಟು ತೊಳೆದ್ರೂ ಸಹ ಬಣ್ಣ ಹೋಗಲ್ಲ, ದಾರನೂ ಬಿಡೋದಿಲ್ಲ. ಮುಟ್ಟು ನೋಡಿ, ಮುಟ್ಟು ನೋಡಿ, ಇದನ್ನ ಹಿಂಗೆ ಮುಟ್ಟು ನೋಡಿ ಮಕ್ಕಳು, ಹೋಗತ್ತಾ? ನೋಡಿ ಇಲ್ಲಿ, ಇದು ತೊಳೆದ್ರೂ ಕೂಡ ಹಾಳಾಗೋದಿಲ್ಲ, ಯಾವುದೇ ದಾರ ಕಿತ್ಕೊಂಡು ಬರೋದಿಲ್ಲ. ಮತ್ತೆ ನಿಮ್ಮ ಉಡುಪು ಹೇಗೋ ಹಾಗೆ ಇದು ಕೂಡ ಕಸೂತಿನಲ್ಲಿ ನಾವು ಹಾಕಿರ್ತಕ್ಕಂಥದ್ದು. ಇದು ಒಂದು ಬಾರ್ಡರ್ ಡಿಸೈನ್ ಅಂತ, ಇದು ಸ್ಯಾರಿಗಳಿಗೂ ಸಹ ಮಾಡಬಹುದು. ಇದನ್ನ ಬಾರ್ಡರ್ ತರ ಇದು ಸಹ ನಾವು ಯಾವುದೇ ಒಂದು ಸಬ್ಜೆಕ್ಟ್, ಇಲ್ಲಿ ನಾವು ಶಾಲೆ ಆಗಿರೋದ್ರಿಂದ ನಾವು ನಮ್ಮ ಶಾಲೆಗೆ ಸಂಬಂಧಪಟ್ಟ ಹಾಗೆ ಹಾಕಿರ್ತಕ್ಕಂಥವು ಇವೆಲ್ಲ. ಇಲ್ಲಿ ಏನಿದು ಕರ್ನಾಟಕ, ಕಾನ್ ಅಕ್ಷರನ ನಾವು ಏನ್ ಮಾಡ್ಬೋದು, ಕನ್ನಡ ರಾಜ್ಯೋತ್ಸವಕ್ಕೆ ಇಲ್ಲೇ ಗಮ್ ಕಟ್ ಮಾಡ್ಕೊಂಡ್ಬಿಟ್ಟು ಕ ಅಕ್ಷರ ಸಿಗುತ್ತೆ. ಯಾವ್ದು ಸಿಗುತ್ತೆ? ಕ ಅಕ್ಷರ ಸಿಗುತ್ತೆ. ಇನ್ನು ಬೇಕಾದ್ರೆ ನಾವು ಅದನ್ನ ಯೂಸ್ ಮಾಡ್ಕೋಬಹುದು. ಕ
ಕರ್ನಾಟಕ. ಇದೆಲ್ಲ ಸಹ ಇದೆ. ಏನಾಗಿರೋದು ಹೊಲಿಗೆಯನ್ನ ಹಾಕಿರ್ತಕ್ಕಂಥದ್ದು, ಹೌದಲ್ವಾ? ಇದರಲ್ಲಿ ಎಲ್ಲರೂ ಸಹ ಬರುತ್ತೆ. ಬಾರ್ಡರ್ ಡಿಸೈನು, ಪ್ಯಾಚ್ ವರ್ಕ್, ಇದು ಕಸೂತಿ. ಇದೆಲ್ಲ ಏನದು? ಇದೆಲ್ಲದು ಇದು ಕಸೂತಿ. ಇಲ್ಲಿ ಇದೆಯಲ್ಲ ಕಸೂತಿ, ಇದು ಸಹ ಈ ರೀತಿಯಾಗಿ ನಾವು ಕರ್ನಾಟಕವನ್ನ ಕಸೂತಿನಲ್ಲಿ ಹಾಕಿರ್ತಕ್ಕಂಥದ್ದು. ಇದು ಏನಾಗಿದೆ? ಕರ್ನಾಟಕವನ್ನ ಚಿತ್ರವನ್ನ ನಾವು ಬರ್ಕೊಂಡ್ಬಿಟ್ಟು ಕಸೂತಿಯಿಂದ ಕರ್ನಾಟಕವನ್ನ ಹಾಕಿರ್ತಕ್ಕಂಥದ್ದು. ಅರ್ಥ ಆಯ್ತಾ? ಇನ್ನು ಕಸೂತಿ ಆಯ್ತು. ಪ್ಯಾಚ್ ವರ್ಕ್. ಈಗ ಪ್ಯಾಚ್ ಅಂತ ಹೇಳಿದ್ರೆ, ಈಗ ಯಾವ ಒಂದು ಡಿಸೈನ್ಸ್ ಅನ್ನ ಕಟ್ ಮಾಡ್ಬೇಕು. ಅದನ್ನ ಡಿಸೈನ್ ಆಗಿರೋದನ್ನ ಕಟ್ ಮಾಡಿ ಇನ್ನೊಂದಕ್ಕೆ ನಾವು ಹಾಕೊಳ್ಳೋದು. ಈಗ ನಾವು ಪ್ಯಾಚ್ ವರ್ಕ್ ಇದು ಒಂದು ಡಿಸೈನ್. ಇಷ್ಟ ಹಾಕಿ ನಾವು ಕಟ್ ಮಾಡಿ ಏನ್ ಮಾಡ್ತೀವಿ, ಇನ್ನೊಂದು ಉಡುಪಿಗೆ ಗಮ್ ಹಚ್ಚಿಬಿಟ್ಟಲ್ಲಿ ಪ್ಯಾಚ್ ಮಾಡ್ತಕ್ಕಂಥದ್ದು. ಇದಕ್ಕೆ ನಾವೇನ್ ಮಾಡ್ತೀವಿ? ಇದನ್ನ ಪ್ಯಾಚ್ ವರ್ಕ್ ಅಂತ ಕರಿತೀವಿ. ಅರ್ಥ ಆಗ್ತಿದ್ಯಾ? ಇದು ಒಂದು ಡಿಸೈನ್ಸ್ ಅಲ್ವಾ? ಈ ಡಿಸೈನ್ಸ್ ಎಲ್ಲೆಲ್ಲಿದೆ, ಈ ಡಿಸೈನ್ಸ್ ಅನ್ನ ಫುಲ್ ಕಟ್ ಮಾಡ್ಕೊಳ್ಳೋದು. ಯಾಕೆ ಕಟ್ ಮಾಡ್ಕೊಳ್ತೀವಿ ಅಂತ ಹೇಳಿದ್ರೆ, ಸುಮಾರು ತುಂಬಾ ಕಾಸ್ಟ್ಲಿ ರೇಟ್ನ ಒಂದು ಸಭೆ ಸಮಾರಂಭದ ಉಡುಪು ಅಂತ ನಾವು ತಂದಿರ್ತೀವಿ ಅಲ್ವಾ? ಅಂತ ಉಡುಪುಗಳಲ್ಲಿ ಬಾರ್ಡರ್ ಡಿಸೈನ್ಸ್ ತುಂಬಾ ಅಂದ್ರೆ ಫ್ರಂಟ್ ಅಲ್ಲಿ ತುಂಬಾ ಡಿಸೈನ್ಸ್ ಇರ್ತಕ್ಕಂಥವನ್ನ ನಾವೇನ್ ಮಾಡ್ಬೇಕು? ಅವಾಗ ಅದು ಹರಿದೋದಾಗ ಅಥವಾ ಹಾಳಾದಾಗ ಆ ಡಿಸೈನ್ಸ್ ಅನ್ನ ಕಟ್ ಮಾಡಿ ತೆಗಿಬೇಕು. ಆ ಡಿಸೈನ್ಸ್ ಅನ್ನ ಕಟ್ ಮಾಡಿದಾಗ ಇನ್ನೊಂದು ಉಡುಪಿಗೆ ಅದನ್ನ ಪ್ಯಾಚ್ ಮಾಡ್ಬೇಕು. ಇನ್ನೊಂದು ಉಡುಪಿಗೆ ಅದನ್ನ ನಾವು ಹೊಲಿದು ಅದನ್ನ ನಾವು ಪ್ಯಾಚ್ ಮಾಡಿದಾಗ ಅದು ಹೊಸ ತರ ನ್ಯೂ ಫ್ಯಾಷನ್ ಆಗುತ್ತೆ ಡ್ರೆಸ್. ಅರ್ಥ ಆಯ್ತಾ? ನಾವು ಕೆಲವೊಂದು ಪೀಸ್ ವರ್ಕ್ ಗಳನ್ನ ಅಟ್ಯಾಚ್ ಮಾಡಿ ಹೊಸ ತರ ಟ್ರೆಂಡ್ ಅಂತ ಇಟ್ಟಿರ್ತಾರೆ. ನೋಡಿರ್ಬೋದು ನೀವು, ಹೌದಲ್ವಾ? ಉದಾಹರಣೆಗೆ ಒಂದು ಡ್ರೆಸ್ಸಸ್ ಎಲ್ಲ ಇಲ್ಲಿ ಕಟ್ ಮಾಡಿರ್ತಾರೆ ತೋಳಲ್ಲಿ. ನಿಮ್ಮ ಪ್ಯಾಂಟ್ಗಳೆಲ್ಲ ಕಟ್ ಮಾಡಿರ್ತಾರೆ ಸ್ವಲ್ಪ. ಅದು ಈಗಿನ ಫ್ಯಾಷನ್ ಅಲ್ಲಿ ಪ್ಯಾಂಟ್ಗಳು, ಅರ್ಜಿನ ಪ್ಯಾಂಟ್ಗಳು ತರ ಇದೆಲ್ಲ ಹೇಳ್ತಾ ಇದ್ವಿ. ಈಗ ಅದೇನಾಗಿದೆ? ಹೊಸ ಟ್ರೆಂಡ್ ಅಂತ ಅರ್ಜಿನ ಪ್ಯಾಂಟ್ ಹಾಕೊಳ್ಳೋದು. ಅದನ್ನ ಯಾರಾದ್ರೂ ಅಜ್ಜಿ ಅಂದ್ರು ನೋಡಿದ್ರೆ ಏನ್ ಮಾಡ್ತಾರೆ? ಒಲೆಗೆ ಹಾಕ್ರಿ ಅಂತ ಹೇಳ್ತಾರೆ, ಹೊರದೋಗಿದ್ದೆ. ಹೌದಲ್ವಾ? ನೀವು ಅದನ್ನ ಏನ್ ಮಾಡ್ತೀರಾ? ಮಾಮೂಲಿ ಚೆನ್ನಾಗಿರೋ ಪ್ಯಾಂಟ್ಗಿಂತ 100 ರೂಪಾಯಿ ಜಾಸ್ತಿ ರೇಟ್ ಅವಕ್ಕೆ. ಗೊತ್ತಾಯ್ತಾ? ಹೀಗೆ ನಾವು ಇದನ್ನ ಪ್ಯಾಚ್ ಮಾಡಿ ಯಾವುದೋ ಒಂದು ಉಡುಪನ್ನ ಈ ರೀತಿಯಾಗಿ ಪ್ಯಾಚ್ ಮಾಡ್ತೀವಿ. ಈಗ ಮೋಟಿವ್ ಅಂದ್ರೆ ಒಂದು ಡ್ರೆಸ್ಸಿನಿಂದ ಆ ಡಿಸೈನ್ಸ್ ಅನ್ನ ತೆಗೆದುಬಿಟ್ಟು ಇನ್ನೊಂದು ಉಡುಪಿಗೆ ಹಾಕೋದನ್ನ ನಾವೇನಂತ ಕರಿತೀವಿ? ಮೋಟಿವ್ ಅಂತ ಕರಿತೀವಿ. ಉದಾಹರಣೆಗೆ ತೋಳಿಗೆ ಹಾಕ್ಬೋದು, ಬ್ಯಾಕಿಗೆ ಹಾಕ್ಬೋದು, ಬ್ಲೌಸ್ಗಳಲ್ಲಿ, ಸ್ಯಾರಿಗಳಲ್ಲಿ ಬಾರ್ಡರ್ಗಳಿಗೆ ಹಾಕ್ಬೋದು. ಇದನ್ನು ಈ ರೀತಿಯಾಗಿ ನಾವು ಮೋಟಿಫ್ ಅನ್ನ ಮಾಡ್ಬೋದು, ಪ್ಯಾಚ್ ವರ್ಕ್ ಅನ್ನು ಸಹ ಮಾಡ್ಬೋದು, ಕಸೂತಿಯನ್ನು ಸಹ ಮಾಡ್ಬೋದು. ಇವೆಲ್ಲವೂ ಸಹ ನಾವು ಕಸೂತಿ ಮಾಡಿರ್ತಕ್ಕಂಥವು. ಇವೆಲ್ಲವೂ ಸಹ ನೋಡಿ ಕಸೂತಿಯಿಂದ ಮಾಡಿರ್ತಕ್ಕಂಥವು. ನೋಡಿ, ಇದು ಬೋನ್ಸ್ಗಳು. ಬೋನ್ಸ್, ಮಾನವನ ದೇಹದಲ್ಲಿ ಬೋನ್ಸ್ ಹೇಗಿರುತ್ತೆ, ಬೋನ್ಸ್ಗಳನ್ನ ಎಲ್ಲೆಲ್ಲಿ ಹಾಕಿದ್ದೀವಿ. ಇದು ಯಾವುದು? ಇಲ್ಲಿ ಜೀರ್ಣಾಂಗ ವ್ಯೂಹ. ಮತ್ತೆ ಇಲ್ಲಿ ಮೂಳೆಗಳು, ಹ್ಯಾಂಡ್ಸ್ ಅಲ್ಲಿ ಮೂಳೆಗಳು ಯಾವ ರೀತಿ ಇರುತ್ತೆ. ಇದು ಕೂಡ ನಾವು ಕಸೂತಿನಲ್ಲಿ ಹಾಕಿರ್ತಕ್ಕಂಥದ್ದು. ಕಾಣಿಸ್ತಾ ಇದೆಯಾ ಎಲ್ರಿಗೂ? ಎಲ್ರು ಹಾಕಕ್ಕೆ ಇಷ್ಟ ಆಯ್ತಾ? ಕಲಿಯಕ್ಕೆ ಇಂಟ್ರೆಸ್ಟ್ ಇದೆಯಾ? ಹಾಕ್ಬೇಕು ಅನ್ಸುತ್ತಾ? ನೋಡಿ, ಇದು ನಿಮ್ಮ ತರಹದ ಸ್ಟೂಡೆಂಟ್ಸ್ ಹಾಕಿರೋದು, ನಾನು ಹಾಕಿರೋದಲ್ಲ. ಆಯ್ತಾ? ನಾನು ತೋರಿಸ್ಕೊಟ್ಟೆ ಅಷ್ಟೇ. ಮಕ್ಕಳು ಹಾಕಿರೋದು ನಿಮ್ಮ ತರ 9th to 8th ಮಕ್ಕಳು ಹಾಕಿರೋದು. ಇದು ನೋಡಿ, ಇದೇನು? ಮಾನವನ ನರಗಳು. ಮನುಷ್ಯನಲ್ಲಿ ನರಗಳು ಹೆಂಗೆ ದಾರದಲ್ಲಿ ಹಾಕಿದನ್ನು ನೋಡಿ. ಕಸೂತಿನಲ್ಲಿ ಯಾವ್ಯಾವ ರೀತಿ ಮಾಡ್ಬೋದು, ಎಲ್ಲ ಒಂದು ವಿಷಯಕ್ಕೆ ಸಂಬಂಧಪಟ್ಟಂಗೆ ಹಾಕ್ಬೋದು ನಾವು. ಕಾಣಿಸ್ತಾ ಇದೆಯಾ? ನೋಡ್ರ ನೀವು ಇಲ್ಲಿ ಹುಡುಗರು, ಇದೇನದು? ದಾರ ಅಲ್ವಾ? ದಾರದಲ್ಲಿ ಇದನ್ನ ಎಷ್ಟು ಸಮಾಧಾನ, ಶಾಂತಿ
ಇದನ್ನೆಲ್ಲ ಮಾಡಬೇಕು ಅಂದ್ರೆ ಅಲ್ವಾ? ಹೌದೇನ್ರ? ನೋಡಿ ನೀವು ನಿಮ್ಮ ಅಜ್ಜರಂದ್ರೆಲ್ಲ ಕಸೂತಿ ಹಾಕ್ತಾರಲ್ಲಪ್ಪ, ಹೌದಲ್ವಾ? ನೋಡಿ ಇದು ಕಸೂತಿ. ಈಗ ನಮಗೆ ಕಸೂತಿ ಪಾಠ ಮತ್ತು ಮೋಟಿವ್ ಕ್ರೋಶಾ ಎಣಿಕೆಯ ಸಹಾಯದಿಂದ ನಾವು ಪೂರ್ಣಗೊಳಿಸಬೇಕಂತದ್ದು. ಕಾಣಿಸ್ತೇನಪ್ಪ? ಕಾಣ್ತಾ? ನೋಡಿದೇನಾ? ನೋಡಿ ಇಲ್ಲಿ ಈ ಕಡೆ ತೋರಿಸ್ತೀನಿ, ಈ ಕಡೆ ಉಲ್ಟಾ ಮಾಡಿ ನೋಡು. ಅಲ್ಲಿ ಬ್ಲಡ್ ಯಾವ್ಯಾವ ರೀತಿ ಮಾಂಸಖಂಡದ ಜೊತೆಗೆ ಬ್ಲಡ್ ಯಾವ ರೀತಿ ಇರುತ್ತೆ, ಅರ್ಥ ಆಯ್ತಾ? ಇದು ದಾರದಲ್ಲೇ ಹಾಕಿರೋದು. ನೋಡಿ ಮೂಲಗಳು ಮುಟ್ಕೊಳ್ಳಿ, ನಾನು ದಾರನ ಯಾವ್ದಂತ ನೋಡಿ ನೋಡಿ, ಕಾಣಿಸ್ತಾ? ಕಸೂತಿಯಿಂದ ಹಾಕಿರ್ತಕ್ಕಂಥ ದಾರ ಇದು, ಕಾಣಿಸ್ತಾ? ಎಲ್ರಿಗೂ ಕಾಣಿಸ್ತೇನ್ರ? ಪುಟ್ಟಿ ನೀವು ಕಾಣಿಸ್ತಾ? ಆಗ್ಬೋದಾ? ನಾವು ನಮ್ಮ ವೃತ್ತಿ ಶಿಕ್ಷಣ ಅಂತಕ್ಕಂಥದ್ದು ಸಮಾಜಕ್ಕೆ ಅಂತ ಅಥವಾ ಸೈನ್ಯಕ್ಕೂ ಕೂಡ ಸಂಬಂಧಪಡುತ್ತೆ, ಅಂದ್ರೆ ವಿಜ್ಞಾನಕ್ಕೂ ಸಂಬಂಧ ಪಡುತ್ತೆ ಅನ್ನೋದಕ್ಕೆ ಇವೆಲ್ಲ ನಾವು ಹಾಕ್ಬೋದು. ಆಗ್ಲೇ ತೋರಿಸಿದ್ದು ಕರ್ನಾಟಕ. ನೋಡಿ ಇದೆಲ್ಲ ದಾರದಲ್ಲಿ ಇದೆಯಲ್ವಾ? ಇದು ನಮ್ಮ ವೃತ್ತಿ ಶಿಕ್ಷಣ ಅಂತಕ್ಕಂಥದ್ದು, ಕಲಿಕೆ ಅಂತದ್ದು ಇದು ವಿಜ್ಞಾನಕ್ಕೆ ಸಂಬಂಧಪಟ್ಟ ಆಗಿದೆ ಅಲ್ವಾ? ಇದು ಯಾವುದಕ್ಕೆ ಸಂಬಂಧಪಟ್ಟಾಗಿದೆ? ವಿಜ್ಞಾನಕ್ಕೆ ಸಂಬಂಧಪಟ್ಟಾಗಿದೆ. ಇಲ್ಲಿ ಕರ್ನಾಟಕವನ್ನು ತೋರಿಸಿದೆ, ಇದು ಯಾವ ವಿಷಯಕ್ಕೆ ಸಂಬಂಧಪಟ್ಟಾಗಿದೆ? ಸಮಾಜ ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದ ಕರ್ನಾಟಕ ಆಗಿದೆ ಅಲ್ವಾ? ನೋಡಿ ಇದೆ, ಇದು ಯಾವ ವಿಷಯಕ್ಕೆ ಸಂಬಂಧಪಟ್ಟಿದೆ? ಸಮಾಜ ವಿಜ್ಞಾನ. ಇಲ್ಲಿ ಒಂದು ಭೂಪಟ ಇದೆ, ಯಾವ್ದ್ರಿಂದ ಮಾಡಿದ್ದಾರೆ? ದಾರದಲ್ಲಿ ಇದೆಯಾ? ನೋಡ್ಬೋದಾ? ದಾರದಲ್ಲಿ ಇದೆಯಾ? ಇದು ಯಾವ್ದ್ರಿಂದ ಮಾಡಿರೋದು? ಯಾವ್ದ್ರಿಂದ? ಕಸೂತಿಯಿಂದ. ಕಸೂತಿಯ ದಾರಗಳಿಂದ. ಈ ದಾರವನ್ನ ಯಾವ ದಾರವಾಗಿ ಉಪಯೋಗಿಸಿದ್ವಿ? ಇಲ್ಲಿ ದಾರಗಳಿಂದ ನೋಡಿ, ಇಲ್ಲಿ ಈ ದಾರಗಳಿಂದ, ಇವೇ ದಾರಗಳಿಂದ ಇವನ್ನ ನೋಡಿ, ಇಲ್ಲಿ ಇವು ಕಲರ್ ದಾರಗಳಿದ್ದಾವೆ. ಈ ಕಲರ್ ದಾರಗಳಿಂದ ಹಾಕಿರ್ತಕ್ಕಂಥದ್ದಿವೆಲ್ಲ ನಮಗೆ ಬೇಕಾದ ಕಲರ್ ಅನ್ನ ಯೂಸ್ ಮಾಡಿ ಹಾಕಿರೋದು. ನೋಡಿ ಇದಕ್ಕೆ DMC ದಾರ ಅಂತ ಕರಿತೀವಿ, ಕಾಣಿಸ್ತಾ ಇದೆಯಾ? ಇದು ನೋಡಿ ದಾರ. ಇಲ್ಲಿ ವಿವಿಧ ರೀತಿಯ ಕಲರ್ DMC ದಾರಗಳಿದ್ದಾವೆ, ಕಲರ್ಫುಲ್ ದಾರಗಳು. ಈ ದಾರಗಳಿಂದ ಹಾಕಿರ್ತಕ್ಕಂಥದ್ದು ಕಾಣಿಸ್ತಾ ಇದೆಯಾ ಹುಡುಗರು? ನೋಡಿ ಇವನ್ನ ನಾವು ಪ್ರತಿಯೊಂದು ವಿಷಯಕ್ಕೆ ಸಂಬಂಧಪಟ್ಟಾಗ ನಾವು ಕಸೂತಿಯನ್ನು ಕಲಿಬಹುದು ಮತ್ತು ವಿಷಯಕ್ಕೆ ಸಂಬಂಧಪಟ್ಟಂಗೆ ನಾವು ಅವನ್ನ ಚಿತ್ರೀಕರಣ ಅಂದ್ರೆ ಕಸೂತಿಯ ಮೂಲಕ ನಾವು ಸಮಾಜವನ್ನು ನಾವು ಅಂದ್ರೆ ಭೂಪಟವನ್ನು ಸಹ ನಾವು ಬರೀಬಹುದು. ಕಾಣಿಸ್ತಾ ಇದೆಯಾ? ಎಲ್ಲ ಸಮಾಜ ಆಯ್ತು, ವಿಜ್ಞಾನ ಆಯ್ತು, ಇನ್ಯಾವುದು ಗಣಿತಕ್ಕೆ ಸಂಬಂಧಪಟ್ಟದಿದೆ. ಈಗ ನಾವು ಗಣಿತ ವಿಷಯವನ್ನು ಸಹ ನಾವು ಕಸೂತಿಯಿಂದ ನಾವು ಕಲಿಬಹುದು. ಗಣಿತ ವಿಷಯವನ್ನು ಸಹ ನಾವು ಕಸೂತಿಯಿಂದ ಮಾಡಬಹುದು. ಏನಪ್ಪಾ ಇದು? ವೃತ್ತದ ಭಾಗಗಳು. ಇಲ್ಲಿ ತ್ರಿಜ್ಯ, ವ್ಯಾಸ ಮತ್ತು ಜ್ಯ. ಇಲ್ಲಿ ಗಣಿತಕ್ಕೆ
ಸಹ ನಾವು ಕೋನಗಳನ್ನಾಗಿ ಮಾಡ್ಕೋಬಹುದು. ಒಂದು ಲಂಬ ರೇಖೆ ಹೇಳಿದಾಗ ಅಲ್ಲಿ ಕೋನ ಏರ್ಪಡುತ್ತಲ್ವಾ. ಹೀಗೆ ಒಂದು ಗಣಿತಕ್ಕೂ ಸಹ ನಾವು ಒಂದು ಕಸೂತಿಯಿಂದ ಮಾಡಿರ್ತಕ್ಕಂಥ ಒಂದು ಒಂದು ವೃತ್ತವನ್ನ ನಾವು ಮಾಡಬಹುದು. ಹೀಗೆ ಇನ್ನೂ ಒಂದಿದೆ, ಏಕಕೇಂದ್ರೀಯ ವೃತ್ತಗಳು. ಏಕಕೇಂದ್ರೀಯ ವೃತ್ತಗಳು ಇದು ಯಾವುದಕ್ಕೆ ಸಂಬಂಧಪಡುತ್ತೆ? ಗಣಿತಕ್ಕೆ. ಹಾಗಾದ್ರೆ ನಾವು ಒಂದು ಕೆಳಗೆ ಒಂದು ಕಸೂತಿಯನ್ನ ಮಾಡಿದ್ರೆ ಎಲ್ಲ ವಿಷಯಕ್ಕೆ ಸಂಬಂಧಪಟ್ಟಂಗೆ ನಾವು ಮಾಡಬಹುದು ಅಂತ ಗೊತ್ತಾಯ್ತಲ್ವಾ? ಹೌದು ತಾನೆ? ಗಣಿತವನ್ನು ಸಹ ನಾವು ಕಸೂತಿಯಿಂದ ಮಾಡಬಹುದು. ಇಲ್ಲಿ ಇದುವರೆಗೂ ನಾವು ಕಸೂತಿ ಬಾರ್ಡರ್ ಡಿಸೈನ್ ಅನ್ನ ಓನ್ಲಿ ಸ್ಯಾರಿಗಳಲ್ಲಿ, ಡ್ರೆಸ್ಗಳಲ್ಲಿ ನೋಡ್ತಾ ಇದ್ವಿ. ಹಾಗಾದ್ರೆ ನಾನೀಗ ತೋರಿಸಿರೋದು ನಿಮಗೆ ಏನೇನು ತೋರಿಸಿದೆ? ಪ್ರತಿಯೊಂದು ಕಸೂತಿಯನ್ನು ಸಹ ನಾವು ಎಲ್ಲ ವಿಷಯಗಳಲ್ಲಿ ಸಹ ನಾವು ನೋಡಬಹುದು ಅಂತ. ಎಲ್ಲ ವಿಷಯಗಳನ್ನು ಸಹ ನಾವು ಕಸೂತಿಗಳಲ್ಲಿ ಕಾಣಬಹುದು. ಪ್ರತಿಯೊಂದು ಸಹ ಒಂದು ಉಡುಪಿನ ಒಂದು ಬಟ್ಟೆನಲ್ಲಿ ಎಲ್ಲ ವಿಷಯಗಳಲ್ಲಿ ನಾವು ಕಸೂತಿಯ ಮೂಲಕ ನಾವು ಡಿಸೈನ್ ಅನ್ನ ಮಾಡಬಹುದು. ಅಂದ್ರೆ ಇಲ್ಲಿ ಬಾರ್ಡರ್ ಡಿಸೈನ್ ಸ್ಯಾರಿಗಳಲ್ಲಿ ಮಾಡಬಹುದು, ಡ್ರೆಸ್ಗಳಲ್ಲಿ ಮಾಡಬಹುದು. ಅದನ್ನ ಸಂರಕ್ಷಿಸುವುದು ಕೂಡ ಅಷ್ಟೇ ಮುಖ್ಯ. ಇಲ್ಲಿ ನೆಕ್ಸ್ಟ್ ಪ್ಯಾಚ್ ವರ್ಕ್. ನಾನು ಹೇಳಿದ್ನಲ್ಲಪ್ಪ, ಒಂದು ಡ್ರೆಸ್ ಅನ್ನ ಅದನ್ನ ಒಂದು ಅಕ್ಷರವನ್ನ ನಾವು ಡಿಸೈನ್ ಮಾಡಿದ್ವಿ, ಅಥವಾ ಒಂದು ಹೂವನ್ನ ಡಿಸೈನ್ ತೋರಿಸಿದ್ನಲ್ಲ, ಹೂವಿನ ಡಿಸೈನ್, ಅದನ್ನ ಕಟ್ ಮಾಡಿ ಇನ್ನೊಂದು ಉಡುಪಿಗೆ ಹಾಕ್ತಕ್ಕಂಥದ್ದು. ಕಸೂತಿ ಅಂದ್ರೆ ಕಸೂತಿಯನ್ನ ಎಲ್ಲ ಉಡುಪುಗಳಲ್ಲೂ ಕಸೂತಿ ಅಂದ್ರೆ ಇತ್ತೀಚೆಗೆ ತುಂಬಾ ಫ್ಯಾಷನಬಲ್ ಆಗಿದೆ. ಯಾವುದೇ ಒಂದು ಸ್ಯಾರಿ ತಗೊಂಡ್ರು ಸಹ ಎಷ್ಟು ಸ್ಯಾರಿ ಒಂದು ಸುಮಾರು ಒಂದು 2000 ಸ್ಯಾರಿ ತಗೊಂಡ್ರೆ 2000 ಕೊಟ್ಟೆ ಡಿಸೈನ್ ಮಾಡ್ತಾರೆ ಬ್ಲೌಸ್ಗಳಲ್ಲಿ. ನೋಡಿರ್ಬೋದು ನೀವು. ಈಗ ಯಾರು ಕೂಡ ಆ ರೀತಿಯಾದ ಉಡುಪಿಗೆ ಎಂಬ್ರಾಯ್ಡ್ರಿ ಅಥವಾ ಕಸೂತಿ ಇಲ್ಲದೇನೆ ಯಾವುದೇ ಉಡುಪನ್ನ ಧರಿಸೋದೇ ಇಲ್ಲ. ಫ್ಯಾಷನಬಲ್ ಅಂದ್ರೆ ಫಂಕ್ಷನ್ ಉಡುಪುಗಳಿಗೆ, ಅಂದ್ರೆ ಸಮಾರಂಭದ ಉಡುಪುಗಳನ್ನ ನಾವು ಕಸೂತಿ ಇಲ್ಲದೇನೆ ಯಾವುದನ್ನು ಬಳಸೋದೇ ಇಲ್ಲ ಇತ್ತೀಚಿನ ದಿನಗಳಲ್ಲಿ. ಅರ್ಥ ಆಗ್ತಿದ್ಯಾ? ಇಲ್ಲಿ ಕಸೂತಿಯನ್ನ ಹೆಚ್ಚಾಗಿ ಯಾರು ಉಪಯೋಗಿಸ್ತಾ ಇದ್ರು? ಹಿಂದೆಲ್ಲ ಲಂಬಾಣಿ ಸ್ತ್ರೀಯರು ಹೆಚ್ಚು ಕಸೂತಿಯಿಂದ ಹಾಕಿರ್ತಕ್ಕಂಥ ಉಡುಪನ್ನ ಹಿಂದೆ ಧರಿಸ್ತಾ ಇದ್ರು, ಮತ್ತು ಮುಸಲ್ಮಾನರು ಸ್ತ್ರೀಯರು ಅದನ್ನ ಹೆಚ್ಚು ಅಲಂಕಾರಿಕ ವಸ್ತುಗಳನ್ನಾಗಿ ಉಡುಪುಗಳಲ್ಲಿ ಧರಿಸ್ತಾ ಇದ್ರು. ಅವಾಗ ನಾವು ಉಡುಪಿಗಳಲ್ಲಿ ಏನ್ ಮಾಡ್ತಾ ಇದ್ವಿ? ಇಂಥವ್ರೆ ಅಂತ ನಾವು ಕರಿತಾ ಇದ್ವಿ. ಹಾಗಾಗಿ ಈಗ ಏನ್ ಮಾಡ್ತೀವಿ? ಆಲ್ ಇನ್ ಒನ್, ಎಲ್ಲರೂ ಕೂಡ ಒಂದೇ ತರದ ಉಡುಪುಗಳನ್ನ ಧರಿಸ್ತಾ ಇದ್ವಿ ಅಲ್ವಾ? ನಾವು ಉಡುಪುಗಳಲ್ಲಿ ಯಾರನ್ನೂ ಸಹ ಹೆಚ್ಚು ಪ್ರಿಯರು ಅಂತ ಹೇಳಿದ್ರೆ ಕಸೂತಿಯಿಂದ ನಾವು ಬಿಹಾರಗಳಲ್ಲಿ ಹೆಚ್ಚು ಅಲ್ಲಿ ನೀವು ಮನೆಗಳಲ್ಲಿ ನೋಡಿರ್ಬೋದು. ಕಸೂತಿ ಹಾಕಿರ್ತಕ್ಕಂಥ ಬಟ್ಟೆಯಿಂದ ಮೊನ್ನೆ ತುಂಬಾ ಡ್ಯಾನ್ಸ್ ಮಾಡಿದ್ರಲ್ಲಪ್ಪ, ತುಂಬಾ ಕಸೂತಿಯಿಂದ ಹಾಕಿರ್ತಕ್ಕಂಥದ್ದೇ ತಾನೆ ಅಲ್ವಾ? ಅಂದ್ರೆ ಕಸೂತಿಯಿಂದ ಹಾಕದೆ ಒಂದು ಮದುವೆಗಳಲ್ಲಿ ಅವರು ಆ ಉಡುಪನ್ನ ಹಾಕೋದೇ ಇಲ್ಲ, ಬೇರೆ ಉಡುಪನ್ನ. ಇದು ಕಸೂತಿಗೆ ಎಷ್ಟು ಇಂಪಾರ್ಟೆಂಟ್ ಅನ್ನೋದು ಅರ್ಥ ಆಯ್ತಾ? ಈಗ ಮಾಮೂಲಿ ಡ್ರೆಸ್ ಆದ್ರೆ ಅದು ಮನೆಗೆ ಹಾಕೊಳ್ಳೋದು ಆಗಿರುತ್ತೆ, ಅಥವಾ ಸಮಾರಂಭದ ಉಡುಪು ಅಂತ ನಾವು ಕಂಡುಹಿಡಿಯಕ್ಕಾಗಲ್ಲ. ಅದಕ್ಕೆ ಕಸೂತಿಯಿಂದ ಮೆರುಗನ್ನ ನಾವು ಒಂದು ಉಡುಪಿಗೆ ಕೊಡಬಹುದು. ಮತ್ತು ಇನ್ನು ಅಲಂಕಾರಿಕವಾದ ಮಣಿಗಳು, ಮತ್ತೆ ತೊಳಕಳ ಹೊಳೆಯತಕ್ಕಂಥ ಚುಮ್ಕಿಗಳು, ಇನ್ನು ಹಲವಾರು ತರಹದ ದಾರಗಳಿಂದ ನಾವು ಒಂದು ಉಡುಪನ್ನ ಅಲಂಕಾರವಾಗಿ ಮಾಡಬಹುದು. ಇದು ಕಸೂತಿಗೆ ಸಂಬಂಧಪಟ್ಟಂಗೆ. ಎಷ್ಟು ತರಹದಲ್ಲಿ ನಾವು ಕಸೂತಿಗಳನ್ನ ಮಾಡಬಹುದು ಅಂತ ಹೇಳಿದ್ರೆ, ಒಂದೊಂದು ಉಡುಪು ಸುಮಾರು ಲಕ್ಷದವರೆಗೂ ಇದಾವೆ. ಕೆಲವೊಂದು ಉಡುಪುಗಳು ಸುಮಾರು ಸ್ಯಾರಿಗಳೆಲ್ಲ ಫುಲ್ ಗೋಲ್ಡ್ ದಾರಗಳಲ್ಲಿ ಸಹ ಎಣಿಕೆ ಆಗಿರೋ ಕೋಟಿಗಟ್ಟಲೆ ಇರ್ತಕ್ಕಂಥ ಸ್ಯಾರಿಗಳಿವೆ. ಇಲ್ಲಿ ಹೆಚ್ಚು ಕಡಿಮೆ ಅಂದ್ರೆ ಸುಮಾರು ಒಂದು ರೇಷ್ಮೆ ಸೀರೆ ತಗೊಂಡ್ರೆ 4-5 ಸಾವಿರದಿಂದ ಹಿಡಿದು 1.5 ಕೋಟಿವರೆಗೂ ಸಹ ಸ್ಯಾರಿಗಳಿವೆ.
ಹೆಚ್ಚು ಫ್ಯಾಷನಬಲ್ ಕಾಲದಲ್ಲಿ, ದಿನ ದಿನಕ್ಕೆ ಬದಲಾಗ್ತಕ್ಕಂಥ ಕಾಲದಲ್ಲಿ ಹೆಚ್ಚು ಕಸೂತಿಯ ಬಟ್ಟೆಗಳು ಇತ್ತೀಚೆಗೆ ಬಹಳ ಅತ್ಯವಶ್ಯಕವಾಗಿ ಓಡ್ತಾ ಇದ್ದಾರೆ. ನಾವು ಯಾವುದೇ ಒಂದು ಅಂಗಡಿಗೆ ಹೋದಾಗ ಈ ಡಿಸೈನ್ ಬೇಡ, ಈಗ ಹೊಸ ತರ ಬಂದಿದೆ ಡಿಸೈನು, ಆ ಡಿಸೈನ್ ತೆಗಿರಿ ಅಂತ ಅಂಗಡಿಗಳಲ್ಲಿ ಕೇಳ್ತೀವಿ. ಹೌದೇನ್ರಪ್ಪ? ಕೇಳ್ತೀವಲ್ವಾ? ಈಗ ಹಳೆ ತರದ ಯಾರಾದ್ರೂ ತೋರಿಸಿದ್ರೆ ಇದು ಓಲ್ಡ್ ಫ್ಯಾಷನ್ ಅಂತ ಕರೀತಾರೆ. ಇದು ಬೇಡ, ನಮಗೆ ಹೊಸ ತರ ಫ್ಯಾಷನಬಲ್ ತೆಗಿರಿ ಅಂತ. ಈಗ ನಾವು ಕಸೂತಿದಾಯ್ತು, ಕಸೂತಿ ಬಗ್ಗೆ ಎಷ್ಟು ಹೇಳಿದ್ರು ಸಾಲದು. ಪ್ರತಿಯೊಬ್ರು ನೀವು ಕೂಡ ನಾವು ಕೂಡ ಕಸೂತಿಯಿಂದನೇ ಯಾವ ಉಡುಪನ್ನು ಧರಿಸುವಂತ ಪ್ರಮೇಯನೇ ಇಲ್ಲ ಅಂತ ಅಷ್ಟು ಕಸೂತಿ ಬಗ್ಗೆ ಈಗ ತಾನು ನಿಮಗೆ ತೋರಿಸಿದೀವಿ. ಅದ್ರ ಬಗ್ಗೆ ಎಷ್ಟು ವಿಷಯಕ್ಕೆ ಸಂಬಂಧಪಟ್ಟಂಗೆ ಎಲ್ಲ ವಿಷಯದಲ್ಲೂ ಸಹ ನಾವು ಕಸೂತಿಯನ್ನ ಅಳವಡಿಕೆ ಮಾಡ್ಕೋಬಹುದು ಅಂತ ನಾನು ವಿಷಯಕ್ಕೆ ಸಂಬಂಧಪಟ್ಟಂಗೆ ಮಾತ್ರ ಮಾಡಿದ್ದೀನಿ. ಅರ್ಥ ಆಯ್ತಾ? ಇಲ್ಲಿ ಡಿಸೈನ್ ಆಗಿ ಅಂದ್ರೆ ಒಂದು ಉಡುಪಿಗೆ ಡಿಸೈನ್ ಆಗಿ ಒಂದು ಚೂಡಿದಾರಕ್ಕಾಗಿರ್ಬೋದು, ಒಂದು ಸ್ಯಾರಿಗಾಗಿರ್ಬೋದು, ಅಥವಾ ಒಂದು ಬ್ಲೌಸ್ಗಾಗಿರ್ಬೋದು, ಅದನ್ನ ನಾವು ಇನ್ನೂ ಹೆಚ್ಚು ಮಟ್ಟದಲ್ಲಿ ಕಸೂತಿಯನ್ನು ಹಾಕಿದಾಗ ಅದರ ಬೆಲೆ ಹೆಚ್ಚಾಗುತ್ತೆ. ಈಗ ಒಂದು ಕೂಲಿ ಒಂದ್ ದಿನಕ್ಕೆ ಒಬ್ರು ಒಂದು 500ರಿಂದ 800 ಚಾರ್ಜಸ್ ತಗೊಂತಾರೆ. 500ರಿಂದ 800 ಒಂದು ದಿನದ ಕೂಲಿ ತಗೊಂಡ್ರೆ ಒಂದ್ ದಿನಕ್ಕೆ ಹಾಕಕ್ಕಾಗಲ್ಲ ಒಂದು ಸ್ಯಾರಿನ ಕಸೂತಿಯಿಂದ. ಸುಮಾರು ಎಷ್ಟು ದಿನ ಬೇಕಾಗುತ್ತೆ? 3 ದಿನ 4 ದಿವಸ ತಗೊಳುತ್ತೆ. ಒಳ್ಳೆ ಜಾಸ್ತಿ ಹಾಕಿರ್ತಕ್ಕಂಥ ಬಾರ್ಡರ್ ಮತ್ತೆ ಮುಸುಗು ಇಂಥವುಗಳಿಗೆಲ್ಲ ಹಾಕಬೇಕಂದ್ರೆ 3 ದಿಂದ 4 ದಿವಸ. ಬರೀ ಕಸೂತಿ ಹಾಕಕ್ಕೆ ಎಷ್ಟು ಬೇಕು? ಒಂದು 4,000 ಬೇಕು. 1,000 ಸ್ಯಾರಿಗೆ ನೋಡಿ, 1,000 ಸ್ಯಾರಿ ತಗೊಂಡ್ರೆ ಅದರ ಆಗಿರ್ತಕ್ಕಂಥ ಕೂಲಿ, ಅದಕ್ಕೆ ಬಳಸಿರ್ತಕ್ಕಂಥ ದಾರಗಳು ಸೇರಿ 5,000ದಿಂದ 10,000ವರೆಗೂ ಒಂದು ಉಡುಪನ್ನ ನಾವು ಬಳಕೆ ಮಾಡ್ಕೊತೀವಿ. ಇಷ್ಟು ನಾವು ಕಸೂತಿ ಬಗ್ಗೆ ತಿಳ್ಕೋಬಹುದು. ಮೋಟಿಫ್ ಅಂತ ಹೇಳಿದ್ರೆ ಇತ್ತೀಚೆಗೆ ಕಸೂತಿ ಮಾಡುವ ಯಂತ್ರಗಳೇ ಬಂದಿದ್ದಾವೆ. ದೊಡ್ಡ ದೊಡ್ಡ ಯಂತ್ರಗಳು ಬಂದಿದ್ದಾವೆ ಈಗ. ಅದು ಕಸೂತಿಯನ್ನ ಮಿಷಿನ್ ಸೆಟ್ ಮಾಡಿದ್ರೆ ಸಾಕು, ಅದು ಕಸೂತಿ ಆಗುತ್ತೆ. ಇತ್ತೀಚೆಗೆ ಒಂದು ಬಟ್ಟೆಗೆ ಅದನ್ನ ಸೆಟ್ ಮಾಡಿಬಿಟ್ರೆ ಅದು ಫುಲ್ ಕಸೂತಿ ಆಗುತ್ತೆ. ಈಗ ಮೋಟಿಫ್ ಆಯ್ತು, ಕ್ರೋಶಾ ಎಣಿಕೆಯ ಸಹಾಯದಿಂದ ಪೂರ್ಣಗೊಳಿಸತಕ್ಕಂಥದ್ದು. ನಾವು ಒಂದು ಯಾವುದೇ ಒಂದು ಸ್ಯಾರಿಗಳಲ್ಲಿ ಹೆಚ್ಚಾಗಿ ಕ್ರೋಶಾಗಳಿಂದ ನಾವು ಬಳಸ್ತೀವಿ. ಕ್ರೋಶಾಗಳಿಂದ ಏನ್ ಮಾಡ್ತೀವಿ? ಪೂರ್ಣಗೊಳಿಸ್ತೀವಿ. ಕುಚ್ಚು ಕಟ್ಟೋದು ಅಂತ ಕರಿತೀವಿ. ಕ್ರೋಶಾಗಳಿಂದ ಎಂಡ್ ಮಾಡ್ತೀವಿ ಅಥವಾ ಅದನ್ನ ಪೂರ್ಣಗೊಳಿಸ್ತೀವಿ ಅಂತೇಳಿ. ಇಷ್ಟು ಕ್ರೋಶಾ ಎಣಿಕೆಯ ಸಹಾಯದಿಂದ ನಾವು ಸ್ಯಾರಿಗಳಿಂದ, ಕಲರ್ ಅಂದ್ರೆ ಬಣ್ಣ ಬಣ್ಣದ ದಾರಗಳಿಂದ, ರೇಷ್ಮೆ ದಾರಗಳಿಂದ, ಅಥವಾ ಇನ್ನು ಕಲರ್ಫುಲ್ ಇರ್ತಕ್ಕಂಥ ದಾರಗಳು, ಮಣಿಗಳು, ಮತ್ತೆ ಇನ್ನು ಡಿಸೈನ್ ಆಗಿರ್ತಕ್ಕಂಥ ಒಂದು ಮಣಿಗಳನ್ನ ಸೇರಿಸಿ ನಾವು ಒಂದು ಉಡುಪನ್ನ ನಾವು ಕ್ರೋಶಾ ಸಹಾಯದಿಂದ ನಾವು ಪೂರ್ಣಗೊಳಿಸ್ತೀವಿ. ನೀವು ಸ್ಯಾರಿಗಳಲ್ಲಿ ನೋಡಿರ್ಬೋದು, ನೋಡಿದ್ದೀರಾ ವಿದ್ಯಾ? ಸ್ಯಾರಿಗಳಲ್ಲಿ ಕುಚ್ಚು ಕಟ್ತೀವಿ, ಅದನ್ನೇ ನಾವೇನ್ ಮಾಡ್ತೀವಿ? ಅದನ್ನ ಎಂಡಿಂಗ್ ಅನ್ನ ಫಿನಿಶ್ ಮಾಡ್ತೀವಿ, ಹೌದಲ್ವಾ? ಇದನ್ನ ಕ್ರೋಶಾದಿಂದ ಕಲರ್ ದಾರಗಳ ಫಿನಿಶಿಂಗ್ ಕೊಡ್ತಕ್ಕಂಥದ್ದು. ಇದನ್ನೇ ನಾವು ಕ್ರೋಶಾ ಎಣಿಕೆಯ ಸಹಾಯದಿಂದ ಪೂರ್ಣಗೊಳಿಸ್ತಕ್ಕಂಥದ್ದು ಅಂತ ಅರ್ಥ ಆಯ್ತಾ ಈಗ ಎಲ್ರಿಗೂ? ಸರಿ, ಇನ್ನು ಸುಮಾರು ತರದ ಡಿಸೈನ್ಸ್ ಅನ್ನ ನಾವು ಮಾಡಬಹುದು. ಇನ್ನು ಬೇಕಾದಷ್ಟು ಇದ್ದಾವೆ. ಅದಕ್ಕೆ ಕಸೂತಿಯಲ್ಲೂ ಮಾಡಬಹುದು, ಪೇಂಟಿಂಗ್ ಅಲ್ಲೂ ಮಾಡಬಹುದು. ಇದು ಪಾದಕ್ಕೆ ನಾವು ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಮೂಳೆಯಲ್ಲಿ ಪಾದವನ್ನ ನಾವು ಮಾಡಿರ್ತಕ್ಕಂಥದ್ದು. ಅಂದ್ರೆ ನಾವು ಮೇಗಿನ ಚರ್ಮವನ್ನ ತೆಗೆದಾಗ ಮೂಳೆಯಲ್ಲಿ ಇರುತ್ತೆ ಆ ಭಾಗ, ಇದು ಅದು ಮೂಳೆ ಮತ್ತು ಪಾದದ ಜಾಗ ಇದು. ಅದಕ್ಕೆ ಪೇಂಟ್ ಮಾಡಿರ್ತಕ್ಕಂಥದ್ದು. ಪೇಂಟ್ ಕೂಡ ಮಾಡಬಹುದು. ಹೆಚ್ಚಾಗಿ ಪೇಂಟ್ ಕೂಡ
ಕಸೂತಿಯಿಂದ ತುಂಬಾ ಚೆನ್ನಾಗಿರ್ತದೆ. ಇಷ್ಟು ನಾವು ಕಸೂತಿಯಿಂದ ಆಗಿರ್ತಕ್ಕಂಥದ್ದು. ನಾವು ಇದನ್ನ ಎಂತ ಇದು ಹೆಸರೇನು ವಿಸರ್ಜನಾಂಗ ವ್ಯೂಹ. ಎಂತ ಇದು ಇದನ್ನ ಯಾವ್ದ್ರಿಂದ ಮಾಡಿದೀವಿ? ಇದನ್ನ ಪೇಂಟಿಂಗು ಮತ್ತು ಕಸೂತಿಯಿಂದಲೂ ಸಹ ಮಾಡಿರ್ತಕ್ಕಂಥದ್ದು. ಪೇಂಟ್ ಮತ್ತು ಕಸೂತಿಯನ್ನ ಸೇರಿಸಿ ಮಾಡಿರ್ತಕ್ಕಂಥದ್ದು. ಇದು ಸಹ ಇದು ಏನು? ಇದು ಎಂತದು? ಜೀರ್ಣಾಂಗ ವ್ಯೂಹ. ಜೀರ್ಣಾಂಗ ವ್ಯೂಹ. ಇದನ್ನು ಸಹ ನಾವು ಏನ್ ಮಾಡಿದೀವಿ? ನಮ್ಮ ವೃತ್ತಿ ಶಿಕ್ಷಣದಿಂದ ವಿಜ್ಞಾನಕ್ಕೆ ಸಂಬಂಧಪಟ್ಟಂಗೆ ನಾವು ಇದನ್ನ ತಯಾರಿಸಿದೀವಿ. ಇದು ನಿಮಗೆ ಯಾವ್ದಕ್ಕೆ ಬರುತ್ತೆ? ವಿಜ್ಞಾನಕ್ಕೂ ಕೂಡ ಯೂಸ್ ಆಗುತ್ತೆ, ಹೌದಲ್ವಾ? ನಾವು ಒಂದು ರಂಗಾಲಿ ಪಂಗಾಲಿ ಹಾಕ್ಸಿಲ್ಲ ಇದರಲ್ಲಿ. ಇದು ನಿಮಗೆ ನಿಮ್ಮ ಶಿಕ್ಷಣಕ್ಕೆ ಸಂಬಂಧಪಟ್ಟಂಗೆ ವಿಜ್ಞಾನ ಮತ್ತು ಗಣಿತಕ್ಕೆ ಸಂಬಂಧಪಟ್ಟಂತ ಚಿತ್ರಗಳನ್ನೇ ಕೂಡ ಕಸೂತಿನಲ್ಲಿ ಹಾಕ್ಸಿರೋದು. ಕಾಣಿಸ್ತಾ ಇದೆಯಾ? ನೋಡಿ ಎಲ್ಲರೂ, ಕಾಣಿಸ್ತಾ ಇದೆಯಾ? ಕಾಣಿಸ್ತಾ ಇದೆ ಮನೆಗೆ. ನಾಳೆ ನೀವು ದಾರ ತಗೊಂಡ್ಬಿಟ್ಟು ಇದನ್ನ ಈ ರೀತಿಯಾಗಿ ಹಾಕ್ಬೇಕು. ಮೂಲ ವರ್ಗಗಳಿಂದ ಹಾಕ್ಬೇಕು. ಕಾಣಿಸ್ತಾ ಇದೆ ಮಧ್ಯ? ಕಾಣಿಸ್ತಾ ಇದ್ದ? ನೋಡಿ ಇದು ಇಲ್ಲಿ ಕೇಳಿ, ಇಲ್ಲಿ ಹೀಗೆ ನೋಡಿ, ಇಲ್ಲಿ ಈ ರೀತಿಯಾಗಿ ಕಾಣಿಸ್ತಾ? ಇದು ವಿಜ್ಞಾನಕ್ಕೆ ಸಂಬಂಧಪಟ್ಟಂಗೆ. ಈಗ ನಾವು ಇದನ್ನ ತಿಳ್ಕೋಬೇಕು ಅಂದ್ರೆ ಇದನ್ನ ಈ ರೀತಿ ಹಾಕೊಂಡು ನಾವು ವಿಜ್ಞಾನ ಶಿಕ್ಷಕರು ಮಾಡುವಂತ ಪಾಠ ಇದು. ಇದು ನಾವು ಕ್ರಾಫ್ಟ್ನರ್ ಮಾಡೋದು. ನಾವು ಕ್ರಾಫ್ಟ್ನರ್ ಮಾಡಿದ್ದನ್ನ ವಿಜ್ಞಾನ ಶಿಕ್ಷಕರು ತೋರಿಸೋದು. ಈಗ ಇಂಜಿನಿಯರ್ ಮಾಡಿದ್ದನ್ನ ನಾವೆಲ್ಲ ಉಪಯೋಗಿಸ್ತೀವಲ್ವಾ? ಎಲ್ಲ ಮೊಬೈಲ್ ಕಂಡಿರೋದು ಇಂಜಿನಿಯರು. ಹಾಗೆ ನಾವು ಇಲ್ಲಿ ಎಲ್ಲ ಒಂದು ನಮ್ಮ ಶಾಲೆಗೆ ಸಂಬಂಧಪಟ್ಟಂಗೆ ವೃತ್ತಿ ಶಿಕ್ಷಣದಿಂದ ತಯಾರಿ ಆಗಿರ್ತಕ್ಕಂಥದ್ದು. ಕಾಣಿಸ್ತಾ ಇದೆಯಾ? ಈ ರೀತಿಯಾಗಿ ನಾವು ಹಾಕೊಂಡು ವಿಜ್ಞಾನಕ್ಕೆ ಸಂಬಂಧಪಟ್ಟಂಗೆ ಮಾಡ್ತಕ್ಕಂಥ ಪಾಠಗಳಿವೆ. ಇವೆಲ್ಲ ಪಾಠಗಳಿದಾವಲ್ವ? ಜೀರ್ಣಾಂಗ ವ್ಯೂಹ, ವಿಸರ್ಜನಾಂಗ ವ್ಯೂಹ, ಮೆದುಳು, ಹೌದಲ್ವಾ? ನಗಾಡಿದ್ರೆ ನಿಮಗೂ ಕೂಡ ಕರ್ಕೊಂಡು ಹಾಕಿಸ್ತೀವಿ. ನಗಂಗಿಲ್ಲ. ಎಲ್ಲರಲ್ಲೂ ಎಲ್ಲ ದೇಹದಲ್ಲೂ ಜೀರ್ಣಾಂಗ ವ್ಯೂಹಗಳಿದ್ದಾವೆ. ನಾವು ಬದುಕಲೇ ಇಲ್ಲ ಇವೆಲ್ಲ ಹಾಗಳಿಲ್ಲ ಅಂದ್ರೆ. ಈಗೆಲ್ಲ ಅರ್ಥ ಆಯ್ತಾ? ಬಾರ್ಡರ್ ಡಿಸೈನ್, ಪ್ಯಾಚ್ ವರ್ಕ್, ಕಸೂತಿ, ಮೋಟಿವ್ ಅರ್ಥ ಆಯ್ತಾ ಇಲ್ಲ? ಈಗ ಕ್ರೋಶೆಟ್ಗೆಯಿಂದಲೂ ಸಹ ನಾವು ಡಿಸೈನ್ ಅನ್ನ ಪೂರ್ಣಗೊಳಿಸ್ತೀವಿ. ಈ ರೀತಿಯಾಗಿ ನಾವು ನೀವೇ ಹೇಳ್ಬೋದು, ನೀವು ನಿಮ್ಮ ಫ್ರೆಂಡ್ಸ್ಗಳಿಗೆ ಒಳ್ಳೆ ಉಡುಪು ಹಾಕೊಂಬಂದಾದ್ರೆ, ಒಳ್ಳೊಳ್ಳೆ ಕಸೂತಿ ಬಟ್ಟೆಯನ್ನ ಹಾಕೊಂಬಂದಾದ್ರೆ, ಏನು ಹಬ್ಬನ, ಏನು ಫಂಕ್ಷನ್, ಬರ್ತಡೇನ ಅಂತ ಕೇಳ್ತೀರ. ನಿಮ್ಮ ಫ್ರೆಂಡ್ಸ್ ಕೇಳ್ತೀರಲ್ವಾ? ಕೇಳ್ತೀರ ಇಲ್ಲ? ಒಳ್ಳೊಳ್ಳೆ ಉಡುಪುಗಳನ್ನ ಹಾಕೊಂಬಂದಾಗ ನೀವು ಏನ್ ಕೇಳ್ತೀರ? ಒಂದು ಸಮಾರಂಭದ ಉಡುಪುಗಳನ್ನ ಹಾಕಿದಾಗ ನಾವೇನ್ ಹೇಳ್ತೀವಿ? ಯಾವುದೋ ಒಂದು ಫಂಕ್ಷನ್ ಇರ್ಬೋದು, ಅದಕ್ಕೋಸ್ಕರ ಇವರು ಒಳ್ಳೆ ಉಡುಪನ್ನ ಹಾಕೊಂಡ್ಬಂದಿದ್ದಾರೆ ಅಂತ ನಾವು ಅಂದ್ಕೊಳ್ತೀವಲ್ವಾ? ಅದಕ್ಕೋಸ್ಕರ ನಾವು ಸಮಾರಂಭದ ಉಡುಪುಗಳೇ ಬೇರೆ, ಮನೆಯಲ್ಲಿ ಉಡುಪು ಮನೆಯ ಅಂದ್ರೆ ದಿನ ಹಾಕ್ತಕ್ಕಂಥ ಉಡುಪುಗಳೇ ಬೇರೆ, ಮತ್ತು